ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಗರದಲ್ಲಿ ಕಾಲ ನಡೆಯುತ್ತಿರುವ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ಹಗಲೊತ್ತಿನಲ್ಲಿ ಈಡಿಸ್ ಎಂಬ ಸೊಳ್ಳೆ ಕಚ್ಚುವುದರಿಂದ ಡೆಂಗಿ ಜ್ವರ ಕಾಣಿಸಿಕೊಳ್ಳುತ್ತದೆ. ಇದೊಂದು ಮಾರಕ ಜ್ವರವಾಗಿದ್ದು ಇದನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಘಟಕದಿಂದ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಡೆಂಗಿ ಜ್ವರದ ನಿಯಂತ್ರಣ ನಮ್ಮೆಲ್ಲರ ಹೊಣೆ ಎಂಬ ಧ್ಯೇಯದೊಂದಿಗೆ ಜಾಗೃತಿ ಅಭಿಯಾನವನ್ನ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಜಿಲ್ಲಾ ಪಂಚಾಯತ್ ಸಿಇಒರವರು ಹಸಿರು ಬಾವುಟ ತೋರಿಸುವ ಮೂಲಕ ಡೆಂಗಿ ಜ್ವರ ನಿಯಂತ್ರಣದ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಸ್ವಚ್ಛತೆ ಕಾಪಾಡುವಂತೆ ಸಾರ್ವಜನಿಕರಲ್ಲಿ ಕರೆ ನೀಡಿದರು. ಈ ಜಾಥಾದಲ್ಲಿ ಭಾಗವಹಿಸಲಿಕ್ಕೆ ಬಂದಿರುವಂತಹ ಇನ್ಸ್ಟಿಟ್ಯೂಟ್ಗಳ ವಿದ್ಯಾರ್ಥಿಗಳೇ, ಮಾಧ್ಯಮದವರೇ, ಡೆಂಗಿ ಜ್ವರ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ 21 ಪ್ರಕರಣಗಳು ಈ ವರ್ಷದಲ್ಲಿ ಇದುವರೆಗೆ ವರದಿಯಾಗಿದ್ದಾವೆ. ಆಮೇಲೆ ಮೊನ್ನೆ ನೀವು ಮಾಧ್ಯಮಗಳಲ್ಲಿ ನೋಡಿರ್ಬೋದು, ಡೆಂಗಿ ಜ್ವರ ಯಾರನ್ನು ನೋಡ್ಕೊಂಡು ಬರೋದಿಲ್ಲ. ಅಂದರೆ BBMP ಕಮಿಷನರ್ಗೂ ಕೂಡ ಡೆಂಗಿ ಜ್ವರ ಅಂತ ಮಾಧ್ಯಮಗಳಲ್ಲಿ ನಾವು ನೋಡಿದ್ವಿ. ಹಾಗಾಗಿ ಎಲ್ಲರ ಸಹಭಾಗಿತ್ವದಿಂದಾಗಿ, ಅಂದರೆ ಸಾರ್ವಜನಿಕರು ಸಂಪೂರ್ಣ ಸಹಕಾರವನ್ನು ಕೊಟ್ಟರೆ ಇಂಥ ಕಾರ್ಯಕ್ರಮಗಳು ಯಶಸ್ವಿ ಆಗ್ತವೆ. ಹಾಗಾಗಿ ತಮ್ಮ ಮುಖಾಂತರ ನಾನು ವಿಜಯನಗರ ಜಿಲ್ಲೆಯ ಸಾರ್ವಜನಿಕರ ಹತ್ರ ಮನವಿ ಮಾಡೋದೇನೆಂದರೆ, ಡೆಂಗಿ ಜ್ವರವನ್ನು ನಿಯಂತ್ರಣ ಮಾಡಬೇಕಾದ್ರೆ ಪ್ರತಿಯೊಂದು ಮನೆಯವರು ಈ ಆಂದೋಲನ ಜೊತೆಗೆ ಕೈ ಜೋಡಿಸಬೇಕು. ಆಗ ನಾವು ಖಂಡಿತವಾಗಿ ಈ ರೋಗವನ್ನು ಮೆಟ್ಟಿ ನಿಲ್ಲೋದಕ್ಕೆ ಸಾಧ್ಯ ಆಗತ್ತೆ. ನಿಂತ ನೀರು, ಈಗ ಇವತ್ತಿನ ದಿನ ಬೆಳಿಗ್ಗೆ ಇವರು ಮನೆ ಮನೆಗೆ ಭೇಟಿ ಕೊಟ್ಟು ನೀರು ನಿಲ್ಲುವ ಏನು ಸಂಗ್ರಹಣೆ ಏನಿದೆ ಅದನ್ನು ಸಂಗ್ರಹಣೆ ಆಗದ ಥರ ನೋಡಿಕೊಂಡು ಸಂಜೆ ಮತ್ತೆ ಪುನಃ ನೀರು ತುಂಬಿಸ್ಕೊಳ್ಳಿ ಅನ್ನುವ ಒಂದು ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಇದು ಜಾಗೃತಿಯ ಜೊತೆಗೆ ಪರಿಣಾಮಕಾರಿ ಕ್ರಮ ಕೂಡ ಆಗೋದ್ರಲ್ಲಿ ಸಂಶಯ ಇಲ್ಲ. ಈ ನಿಟ್ಟಿನಲ್ಲಿ ನಾನು ಎಲ್ಲ ಸಾರ್ವಜನಿಕರ ಸಹಭಾಗಿತ್ವವನ್ನು ಇದರಲ್ಲಿ ಕೋರಿಕೊಳ್ಳಕ್ಕೆ ಬಯಸ್ತೇನೆ. ನಾವು ಎಲ್ಲ ಇಲಾಖೆಗಳ ಸಹಭಾಗಿತ್ವ ಬೇಕು ಅಂತ ಎಲ್ಲ ಇಲಾಖೆಗಳ ಜೊತೆಗೆ ಸಮಾಲೋಚನೆಯನ್ನು ಮಾಡಿ ಅವರಿಗೆ ನಿರ್ದಿಷ್ಟ ನಿರ್ದೇಶನಗಳನ್ನು ಕೊಟ್ಟಿದ್ದೇವೆ. ಯಾಕಂದರೆ ಆರೋಗ್ಯ ಇಲಾಖೆ ಒಂದೇ ಇಲಾಖೆಯಿಂದ ಆಗುವಂಥದ್ದಲ್ಲ. ಸ್ಥಳೀಯ ಸಂಸ್ಥೆಗಳು, ಅಂದರೆ ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಪಟ್ಟಣ ಪಂಚಾಯತ್ ಇದು ಪುರಸಭೆಗಳಿರ್ಬೋದು, ನಗರಸಭೆ, ಎಲ್ಲರೂ ಕೈ ಜೋಡಿಸ್ಬೇಕು. ಅದೇ ರೀತಿ KSRTC ಅವರು ಕೂಡ ಈ ಟೈರ್ಗಳು ಇಟ್ಟಲ್ಲಿ ಕೂಡ ಅಲ್ಲಿ ನೀರು ಸಂಗ್ರಹ ಆಗಿರುವಂಥದ್ದು ಡೆಂಗಿಗಳ ಜ್ವರಕ್ಕೆ ಕಾರಣ ಆಗುವಂಥ ಸೊಳ್ಳೆಗಳ ಒಂದು ವಾಸಸ್ಥಾನ ಆಗಿ ಬದಲಾವಣೆ ಆಗಬಾರ್ದು. ಇದೆಲ್ಲವನ್ನು ಕೂಡ ಕಡಿವಾಣ ಹಾಕುವಂಥದ್ದು ಅತಿ ಅಗತ್ಯ. ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾನು ಎಲ್ಲರ ಸಹಕಾರವನ್ನು ಕೋರ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಹಾರೈಸ್ತೇನೆ. ಇನ್ನು ಆರೋಗ್ಯ ಇಲಾಖಾ ಸಿಬ್ಬಂದಿಗಳು ಗಲ್ಲಿಗಳಲ್ಲಿ ಸಂಚರಿಸಿ ನೀರಿನ ಟ್ಯಾಂಕರ್ಗಳ ಸ್ವಚ್ಛತೆ ಕುರಿತು ಜಾಗೃತಿ ಮೂಡಿಸಿದರು. ಬಳಿಕ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಮಾತನಾಡಿ, ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಪ್ರತಿ ಶುಕ್ರವಾರದ ದಿನದಂದು ಜಾಗೃತಿ ಅಭಿಯಾನ ನಡೆಸಿ ನಿಂತ ನೀರನ್ನ ನಾಶಪಡಿಸುವ ಕೆಲಸವನ್ನ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಇವತ್ತು ನಮ್ಮ ರಾಜ್ಯದ ಆರೋಗ್ಯ ಮಂತ್ರಿ ಮತ್ತು ಮಾನ್ಯ CM ಸಾಹೇಬರ ಆದೇಶದಂತೆ ಪ್ರತಿ ಶುಕ್ರವಾರ ನಾವು ಡೆಂಗು ಉತ್ಪನ್ನ ತಾಣಗಳನ್ನು ನಾವು ನಾಶ ಮಾಡ್ತಕ್ಕಂಥ ದಿನವನ್ನು ಆಚರಣೆ ಮಾಡಬೇಕಂತೇಳಿ ಈಗ ಆಲ್ರೆಡಿ ಆದೇಶ ಬಂದಿದೆ. ಹಾಗಾಗಿ ಇವತ್ತು ಮಾನ್ಯ ನಾವು CO ಸರಿಗೆ ಕರೆದು ಇವತ್ತು ಅವ್ರ ಕಡೆಯಿಂದ ಚಾಲನೆ ಕೊಟ್ಟು ನಮ್ಮ ಏನಪ್ಪ ಅಂದರೆ ಪ್ರತಿ ಮೂರನೇ ವಾರ ಮತ್ತು 1ನೇ ವಾರ ಮತ್ತು 3ನೇ ವಾರ ನಾವು ಮಾಡ್ತಿದ್ದೀವಿ. ಬಟ್ ಈಗ ಯಾಕಂದರೆ ರಾಜ್ಯದಲ್ಲಿ ಎಲ್ಲ ಕೇಸ್ಗಳು ಅಂದರೆ ಈಗೇನು ಡೆಂಗು ಕೇಸ್ಗಳು ಜಾಸ್ತಿ ಇರೋದರಿಂದ ಈ ಒಂದು ಮಾನ್ಸೂನ್ ಅಂದರೆ ಮಳೆಗಾಲದಲ್ಲಿ ಇರ್ತಕ್ಕಂಥ ನಿಂತ ನೀರು ಮತ್ತು ಅಂಥವು ತಾಣಗಳನ್ನು ಗುರುತಿಸಿ ಅದನ್ನು ನಾಶ ಪಡಬೇಕಾಗಿದೆ.
ಬಟ್ ಅಲ್ಲಿ ಬೆಳೀತಕ್ಕಂಥ ಡೆಂಗು ಸೊಳ್ಳೆ ಮತ್ತು ಲಾರ್ವಾ ಅದಕ್ಕೆ ನಾಶಪಡಿಸಬೇಕಾಗಿದೆ. ಹಾಗಾಗಿ ಈ ಒಂದು 4-5 ತಿಂಗಳ ನಾವು ಭಾಳ ಜಾಗೃತಿ ಇತ್ತಪ್ಪ ಅಂದರೆ ನಮ್ಮ ಕೇಸುಗಳನ್ನು ಒಂದು ಡೆಂಗು ಪ್ರಕರಣಗಳನ್ನು ಕಡಿಮೆ ಮಾಡ್ಬೋದು ಮತ್ತು ಸಾವು ನೋವುಗಳನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಒಳ್ಳೆಯ ಉದ್ದೇಶ ಇದು. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಈಗ ಆಲ್ರೆಡಿ ಹೋದ ವರ್ಷ 2022ರಲ್ಲಿ ಸುಮಾರು 79 ಕೇಸುಗಳಾಗಿದ್ದವು. ಹೋದ ವರ್ಷ 89 ಕೇಸ್ ಆಗಿದ್ದವು. ಈ ವರ್ಷ ಇಲ್ಲಿವರೆಗೆ 21 ಕೇಸ್ ಆಗಿದೆ. ಈಗ ಆಲ್ರೆಡಿ ನಮ್ಮ CO ಸರ್ ಎಲ್ಲ ನಗರಸಭೆ, ಪಟ್ಟಣ ಪಂಚಾಯತ್ ಹಾಗೂ ಮತ್ತು ಎಲ್ಲ PDOಗಳಿಗೆ ಈಗ ಆಲ್ರೆಡಿ ಇಂಟರ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನಲ್ಲಿ ಮೀಟಿಂಗ್ ಮಾಡಿ ಪ್ರತಿಯೊಬ್ಬರು ಇದನ್ನು ಭಾಗವಹಿಸಿ ಈ ಒಂದು ಡೆಂಗು ಪ್ರಕರಣಗಳು ಮತ್ತು ಡೆಂಗು ನಿಂತ ನೀರುಗಳು ತಾಣಗಳು ಏನಿದಾವಲ್ಲ ಅದನ್ನು ಗುರುತಿಸಿ ಅದಕ್ಕೆ ನೀರು ಖಾಲಿ ಮಾಡ್ತಕ್ಕಂಥದ್ದು ಇರಲಿ. ಜೊತೆಯಲ್ಲಿ ಮನೆಗೆ ತೆರಳಿ ಎಲ್ಲ PDOಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಆಲ್ರೆಡಿ ಎಲ್ಲರೂ ಜಾಗೃತಿಯಿಂದ ಮತ್ತು ಈ ಒಂದು ಡೆಂಗು ಪ್ರಕರಣಗಳು ಬರಲಾರ್ಗತೆ ನೋಡ್ಕೋಬೇಕಂತೇಳಿ ಮಾನ್ಯ CO ಸರ್ ಆಲ್ರೆಡಿ ಆದೇಶ ಮಾಡಿದ್ದಾರೆ. ಆಲ್ರೆಡಿ ನಾವು ಎಲ್ಲ ಡಿಪಾರ್ಟ್ಮೆಂಟ್ ಜೊತೆ ಇದು ಮಾಡ್ಕೊಂಡಿದ್ದೀವಿ, ಮೀಟಿಂಗ್ ಮಾಡ್ಕೊಂಡಿದ್ದೀವಿ. ಸೊ ಈ ಒಂದು ಇದರಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ PDOಗಳು ಇರಲಿ, ಪಂಚಾಯತ್ನವರು ಇರಲಿ, ನಗರಸಭೆದವರು ಎಲ್ಲರೂ ಸಹಕರಿಸಬೇಕು ಮತ್ತು ಎಲ್ಲ ಡೆಂಗು ಪ್ರಕರಣಗಳು ಬರಲಾರ್ಗತೆ ನೋಡ್ತಕ್ಕಂಥ ಕೆಲಸ ಎಲ್ಲರದ್ದು ಜವಾಬ್ದಾರಿ ಇದೆ. ಹಾಗಾಗಿ ನಾನು ಎಲ್ಲ ಸಾರ್ವಜನಿಕರಿಗೆ ಕೇಳೋದೇನಪ್ಪ ಅಂದರೆ ಎಲ್ಲರೂ ಈ ನಮ್ಮೇನು ಟೀಮ್ ಬರ್ತಾ ಇದೆ ಸುಮಾರು 150ರಿಂದ 180 ಜನ ಇವತ್ತು ಏನು ಮಾಡ್ತಾ ಇದ್ದೀವಲ್ಲ, ಪ್ರತಿ ಶುಕ್ರವಾರ ಒಂದೊಂದು ಏರಿಯಾದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಎಲ್ಲರೂ ಸಹಕರಿಸಬೇಕು. ಮತ್ತು ಅವ್ರು ಬಂದಿರತಕ್ಕಂಥ ಏನು ನಮ್ಮ ಸಿಬ್ಬಂದಿಗಳು ಅವರಿಗೆ ಸಹಕರಿಸಿ ಅಥವಾ ಈ ನೀರಿನ ಕೊಂಡಗಳಿರಲಿ ಅಥವಾ ನೀರು ನಿಂತಿರ್ತಕ್ಕಂಥ ಮನೆಯಲ್ಲಿ ಫ್ರಿಜ್ ಇರಲಿ ಅಥವಾ ಯಾವುದೇ ಒಂದು ಇತ್ತಂದರೆ ಅವ್ರು ಬಂದಾಗ ಇವೆಲ್ಲ ನೀರು ಚೆಲ್ಲೋ ಪ್ರಕ್ರಿಯೆಯನ್ನು ನಡಿಬೇಕು. ಅದಕ್ಕೆಲ್ಲ ಸಾರ್ವಜನಿಕರು ನಮಗೆ ಸಹಕರಿಸಬೇಕಂತೇಳಿ ಈ ಮೂಲಕ ನಾನು ಕೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ CO ಸರ್ ಬಂದಿದ್ದಕ್ಕೆ ಅವರಿಗೆಲ್ಲ ನಾನು ಧನ್ಯವಾದ ಹೇಳ್ತಾ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕಂತೇಳಿ ಹೇಳ್ತಾರೆ. ಧನ್ಯವಾದಗಳು. ಥ್ಯಾಂಕ್ ಯು. ಇನ್ನು ಡೆಂಗಿ ಮಾರಕ ಜ್ವರವಾಗಿದ್ದು ಹಗಲೊತ್ತು ಕಚ್ಚುವ ಈಡಿಸ್ ಸೊಳ್ಳೆಯನ್ನ ನಾಶಪಡಿಸಲು ಸರ್ಕಾರದ ಹಾಗೂ ಆರೋಗ್ಯ ಇಲಾಖೆಯೊಂದಿಗೆ ಸಹಕರಿಸಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಪ್ರಕಟಣೆ ಹೊರಡಿಸಲಾಗಿದೆ. ವಾರಕ್ಕೆ ಒಂದು ದಿನ ಪ್ರತಿ ಶುಕ್ರವಾರ ನಿಮ್ಮ ಮನೆ ಕಚೇರಿಯಲ್ಲಿ ಡೆಂಗಿ ಜ್ವರ ಹರಡುವ ಈಡಿಸ್ ಸೊಳ್ಳೆಯ ಲಾರ್ವಾಗಳನ್ನು ಹುಡುಕಿ ನಾಶಪಡಿಸೋಣ. ಇದು ನಮ್ಮ ದೈನಂದಿನ ಅಭ್ಯಾಸವಾಗಲಿ. ಡೆಂಗಿ ಜ್ವರ ನಿಯಂತ್ರಿಸಲು ಪಣ ತೊಡೋಣ. ಸರ್ಕಾರ ಈ ಬಗ್ಗೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತದೆ. ಈಡಿಸ್ ಸೊಳ್ಳೆಗಳನ್ನು ನಾಶಪಡಿಸುತ್ತಿರ್ತಕ್ಕಂಥ ಕಾರ್ಯವನ್ನ ಬೆಂಗಳೂರು ಕಾರ್ಪೊರೇಷನ್, ಬೇರೆ ಬೇರೆ ನಗರದ ಆಡಳಿತ ನಡೆಸ್ತಕ್ಕಂಥ ಸ್ಥಳಗಳು ಮತ್ತೆ ಆರೋಗ್ಯ ಇಲಾಖೆ ಬೇರೆ ಆಸ್ಪತ್ರೆ ಆ ವ್ಯಾಪ್ತಿನಲ್ಲಿ ಇಡೀ ಸೊಳ್ಳೆಗಳನ್ನು ನಾಶಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ನಾನು ಸಾರ್ವಜನಿಕರಲ್ಲಿ ಮನವಿ ಏನಪ್ಪಾ ಅಂತಂದ್ರೆ, ನೀವು ಕೂಡ ಸರ್ಕಾರ ಜೊತೆ ಕೈ ಜೋಡಿಸಿದ್ರೆ ಇದನ್ನ ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಮನವಿಯನ್ನ ಮಾಡ್ತೇನೆ. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಅಡಿಯಲ್ಲಿ ನಡೆಯುತ್ತಿರುವ ಶಾಲಾ ಕಾಲೇಜು ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆ ನೌಕರರನ್ನ ಕಡಿಮೆ ವೇತನಕ್ಕೆ ದುಡಿಸಿಕೊಳ್ಳುತ್ತಿದ್ದಾರೆಂದು ಆರೋಪಿಸಲಾಗಿದೆ. ಇವರಿಗೆ ಕನಿಷ್ಠ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹೊರಗುತ್ತಿಗೆ ಸಂಘದಿಂದ ಶಾಸಕ HR ಗವ್ಯಪ್ಪನವರಿಗೆ ಮನವಿ ಸಲ್ಲಿಸಲಾಗಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನೆಹರು ಕಾಲೋನಿಯಲ್ಲಿ ಬರುವ ಶಾಸಕ HR ಗವ್ಯಪ್ಪನವರ ನಿವಾಸಕ್ಕೆ ಆಗಮಿಸಿದ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘವು ಶಾಸಕ HR ಗವ್ಯಪ್ಪನವರಿಗೆ ಮನವಿ ಸಲ್ಲಿಸಿ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರದ ಮೇಲೆ ಒತ್ತಡ ಹೇರುವಂತೆ ಆಗ್ರಹಿಸಿದ್ದಾರೆ. ನಮ್ಮ ಬೇಡಿಕೆಗಳು ಇನ್ನೂ ಈಡೇರದಿರುವುದರಿಂದ ನಮ್ಮ ಹೋರಾಟ ತೀವ್ರಗೊಳ್ಳಬೇಕಾಗುತ್ತೆ. ನಮ್ಮ ಸಂಘಟನೆ ಹೆಚ್ಚೆಚ್ಚು ಬಲಪಡಿಸಬೇಕಾಗುತ್ತೆ. ಹಾಗಾಗಿ ನಮ್ಮ ಸುಮಾರು 19 ಬೇಡಿಕೆಗಳು ಏನಿದಾವ 19 ಬೇಡಿಕೆಗಳು ನಾಳೆ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಈಡೇರಿಸಬೇಕಂತಕ್ಕದ್ದು ನಮ್ಮ ಮನವಿ. ಹಾಗಾಗಿ ಸಂಘಟನೆ, ಶಿಕ್ಷಣ ಮತ್ತು ಹೋರಾಟ ಇವು ಮೂರನ್ನು ನಾವು ಹಮ್ಮಿಕೊಂಡಾಗ ಮಾತ್ರ ನಮಗೆ ನ್ಯಾಯ ಸಿಕ್ಕತ್ತೆ. ಈಗ ತಾಯಪ್ಪನಾಯಕ್ ಸರ್ ಅವರು ಹೇಳಿದಂತೆ ನಮ್ಮ ಹೋರಾಟ ಅಂದರೆ ಸಂಘಟನೆ ಇದ್ದಾಗ ಮಾತ್ರ ನಮ್ಮ ಬೇಡಿಕೆಗಳು ಇವತ್ತು ಈಡೇರದೇ ಇರಬಹುದು. ನಾಳೆ ನಮಗೆ ಅದು ಒಂದಿಲ್ಲ ಒಂದು ದಿವಸ ಪ್ರತಿಫಲ ಸಿಕ್ಕತ್ತೆ ಅಂತಕ್ಕದ್ದನ್ನು ನಿಮಗೆ ಹೇಳ್ತಾ, ನೇರವಾಗಿ ಇಲಾಖೆಯಿಂದ ವೇತನ ಹಾಗೂ ನಿವೃತ್ತಿವರೆಗೆ ಸೇವಾ ಭದ್ರತೆ ಕೊಡಬೇಕು. 10 ವರ್ಷ ಸೇವೆ ಸಲ್ಲಿಸಿರುವ ಹೊರಗುತ್ತಿಗೆ ಸಿಬ್ಬಂದಿಗಳನ್ನ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮದ ಅಡಿಯಲ್ಲಿ ತರಬೇಕು. ಕಾರ್ಮಿಕ ಇಲಾಖೆಯ ಕನಿಷ್ಠ ವೇತನ ಪರಿಷ್ಕರಣಾ ಸಮಿತಿ ಸಭೆ ಸೇರಿ ತೀರ್ಮಾನ ಮಾಡಿ ಕನಿಷ್ಠ ವೇತನ 31,000 ರೂಪಾಯಿ ಕೊಡಬೇಕು.
ಕಾರ್ಮಿಕ ಇಲಾಖೆಯ ಕಾನೂನು ಪ್ರಕಾರ ವಾರದ ರಜೆ ಕೊಡಬೇಕು. ಕೆಲಸದ ಸಮಯ ನಿಗದಿ ಆಗಬೇಕು. ಗುತ್ತಿಗೆದಾರರು ಸಂಬಳದ ಚೀಟಿ, ನೇಮಕಾತಿ ಆದೇಶ ಪತ್ರ, ಸರ್ವಿಸ್ ಸರ್ಟಿಫಿಕೇಟ್, ಇಎಸ್ಐ ಮತ್ತು ಪಿಎಫ್ ಹಣ ತುಂಬಿಸಿದ ರಸೀದಿ ಕೊಡಬೇಕು. ಸುಪ್ರೀಂ ಕೋರ್ಟ್ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು. ನಿವೃತ್ತಿ ನಂತರ ಜೀವನ ನಿರ್ವಹಣೆಗೆ 10 ಲಕ್ಷ ಪರಿಹಾರ ಕೊಡಬೇಕು. ಹೊಸದಾಗಿ ಪ್ರಾರಂಭ ಮಾಡುವ ವಸತಿ ನಿಲಯ ಮತ್ತು ಹಾಸ್ಟೆಲ್ಗಳಿಗೆ ಮೀಸಲಾತಿ ಜಾರಿ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ನಾವೇನು ಹೇಳ್ತಾ ಇದೀವಿ ಅಂತಂದ್ರೆ, ಹಾಸ್ಟೆಲ್ ಹೊರಗುತ್ತಿಗೆ ನೌಕರದಾರರು ಸುಮಾರು ಕರ್ನಾಟಕದಲ್ಲಿ ಸುಮಾರು 18-20 ಸಾವಿರ ಜನ ಕೆಲಸ ಮಾಡ್ತಾರೆ ಹಾಸ್ಟೆಲಲ್ಲಿ. ಈ 18-20 ಸಾವಿರ ಜನ ಏನು ಹಾಸ್ಟೆಲ್ ನೌಕರದಾರರು ಕೆಲಸ ಮಾಡ್ತಾರೆ ಅವ್ರನ್ನ ನೀವು ಕಾಯಂ ಮಾಡ್ರಿ. ನಿಮಗೆ ಈ ಹೊರಗುತ್ತಿಗೆ ನೌಕರದಾರನ ಕಾಯಂ ಮಾಡದೇ ಇದ್ರೆ, ಹೊರಗುತ್ತಿಗೆ ನೌಕರದಾರನ ಕಾಯಂ ಮಾಡಿ ನಿಮಗೆ ಮಾಡೋಕ್ಕಾಗಲ್ಲಪ್ಪ ಅಂದರೆ 60 ವರ್ಷ ಆಗೋವರೆಗೂ ಕೂಡ ನಮಗೊಂದು ಕೆಲಸದ ಭದ್ರತೆ ಕೊಡ್ರಿ ಅಂತ. ಈ ಕೆಲಸದ ಅಭದ್ರತೆ ಇವತ್ತಲ್ಲ, ಸುಮಾರು 15-20 ವರ್ಷದಿಂದ ನಮ್ಮ ಹಾಸ್ಟೆಲಲ್ಲಿ ಕೆಲಸ ಮಾಡ್ತಿರೋಂಥ ಮಹಿಳೆಯರಿಗೆ ಈ ಒಂದು ಅಭದ್ರತೆ ದಿನ ಕಾಡ್ತಾ ಇದೆ. ನಾಳೆ ನನ್ನ ನೌಕರಿಗೆ ಇರ್ತನೋ ಇಲ್ಲೋ ಅಂತ ಅನುಮಾನ ಮೇಲೆ ಎಲ್ಲರೂ ಕೂಡ ಜೀವನ ಮಾಡ್ತಾರೆ. ಈಗ ಹೇಳ್ತಾರೆ 5ನೇ ಕ್ಲಾಸ್ ಓದಿರಬೇಕು, 7ನೇ ಕ್ಲಾಸ್ ಓದಿರಬೇಕು, PUC ಓದಿರಬೇಕು, SLC ಓದಬೇಕಂತ. ಆದರೆ ನಾವು ಪ್ರಾರಂಭ ಕೆಲಸಕ್ಕೆ ತೊಗೋಬೇಕಾದಂಥ ಸಂದರ್ಭದಲ್ಲಿ ಓದ್ಕೊಳ್ತಾರೆ ಕೆಲಸಕ್ಕೆ ತೊಗೊಂಡ್ರೆ ಅವತ್ತು ಏನಿಲ್ಲ, ಅಡುಗೆ ಮಾಡೋಕ್ಕೆ ಬರ್ತೈತಿ ಇಲ್ಲ ಮಾತಕ್ಕೆ ಕೇಳಿದ್ರು. ಅಡುಗೆ ಮಾಡೋಕ್ಕೆ ಬರ್ತೈತಿ ಇಲ್ಲ ಅಂತ ಕೇಳಿದ್ರೆ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿದ್ವಿ. ಆದರೆ ಈಗೇನು ಹೇಳ್ತಾರೆ, ಕಾನೂನುಗಳು ಮಾಡ್ತಾರೆ. ನಮ್ಮ ಅಧಿಕಾರಿಗಳಿಗೆ ಸ್ವಲ್ಪ ಆದ್ರೆ ತಲೆ ಐತಲ್ಲ ಗೊತ್ತಿಲ್ಲ. ಅವರು ಅಜ್ಜಿ ಮುತ್ತಜ್ಜಿ ಹೇಳಿದ್ರಲ್ಲ, ಅವ್ರು ಯಾರು ಓದ್ಕೊಳ್ತಾರಲ್ಲ, ಹೌದಾ? ಹಿಂದಿನವರು ಯಾರು ಹೆಣ್ಮಕ್ಳು ಓದ್ಕೊಳ್ತಾರಲ್ಲ, ಹೆಣ್ಮಕ್ಳಿಗೆ ಓದಿರಬಾರ್ದು ಅಂತಲೇ ಇದ್ದದ್ದು ಮೊದಲು ಕಾನೂನು. ಹೆಣ್ಮಕ್ಳು ಯಾರು ಕೂಡ ಓದಬಾರ್ದು ಅಂತ. ಅಂದರೆ 70 ಓದುವಂಥ ಜನ ಕೇವಲ ಅಡುಗೆ ಮಾಡೋದು ಗೊತ್ತಿದ್ದರೆ ಅವ್ರನ್ನೆಲ್ಲ ಕೂಡ ಕೆಲಸಕ್ಕೆ ತೊಗೊಂಡಿದ್ರು. ಪ್ರಾರಂಭದಾಗ ಈಗಲೇ ಗ್ಯಾಸು, ಸಿಲಿಂಡ್ರು, ಇನ್ನೊಂದು ರೂಮ್ಗಳಿದ್ದಾವೆ. ಮೊದಲೆಲ್ಲ ಯಾವ ರೀತಿ ಇತ್ತು ಅಂತಂದರೆ, ಎಲ್ಲೇ ಗುಡ್ಡದಾಗಿರೋದು ಕಟ್ಟಿಗೆ ತೊಗೊಂಬಂದು, ಎಲ್ಲೇನೋ ಹಸಿ ಕಟ್ಟಿಗೆ ತೊಗೊಂಬಂದು ಅವನು ಒಣಸಿಲನ್ನು ಅಡುಗೆ ಮಾಡಬೇಕಾಗಿತ್ತು. ವಾರಕ್ಕೊಮ್ಮೆ ರಜೆ ಕೊಡಬೇಕಂತ ಕಾರ್ಮಿಕ ಇಲಾಖೆ ಒಳಗಿದೆ. ಆದರೆ ಕಾರ್ಮಿಕ ಇಲಾಖೆ ಒಂದು ಇಲಾಖೆ ಹೇಳುತ್ತೆ. ಆದರೆ ಅದೇ ಇಲಾಖೆಗೆ ಸಂಬಂಧಪಟ್ಟಂಥ ಸಮಾಜ ಕಲ್ಯಾಣ ಇಲಾಖೆ, ಅದೇ ಹಿಂದುಳಿದ ವರ್ಗದ ಇಲಾಖೆ, ಅದೇ ರೀತಿ ಮೈನಾರಿಟಿ, ಮೊರಾರ್ಜಿ, ಇವರು ಯಾರು ಕೂಡ ಅಲ್ಲೆಲ್ಲ ವಾರಕ್ಕೊಮ್ಮೆ ರಜೆ ಐತಿ, ಕಾರ್ಮಿಕ ಇಲಾಖೆ ಆದೇಶ ಇದೆ, ಕಾನೂನು ಐತೆ ಅಂತಂದೇಳಿ ಅದನ್ನು ಜಾರಿ ಮಾಡ್ತಾ ಇಲ್ಲ. ವಾರಕ್ಕೊಮ್ಮೆ ರಜೆ ಕೊಡಬೇಕಂತ ಐತೆ ಅದು, ಆದರೆ ಜಾರಿ ಮಾಡ್ತಾ ಇಲ್ಲ. ಆದರೆ ಅಲ್ಲಿ ವಾರ್ಡನ್ಗಳು ಹೇಳ್ತಾರೆ, ನಿಮಗೆ ರಜೆ ಐತೆ, ನಿಮ್ದು ಎಲ್ಲೈತಿ ಸರ್? ಕಾರ್ಮಿಕ ಇಲಾಖೆಗೆ ಐತಲ್ಲ ಸರ್ ಅಂತಂದರೆ, ಇಲ್ಲ ನಮ್ಮ ಮ್ಯಾಲಿಂದ ಬೆಂಗಳೂರಿಂದ ಬರ್ಬೇಕು ಆದೇಶ, ಹಂಗಿದ್ರೆ ನಿಮಗೆ ವಾರದ ರಜೆ ಕೊಡ್ತೀವಿ, ಇಲ್ಲ ನಿಮಗೆ ಇಲ್ಲ ರಜೆ ತೊಗೊಳ್ತಾರೆ ನಡಿ, ಕೆಲಸ ಬಿಟ್ಟು ನಡ್ರಿ. ಈಗ ನಾವು ಸಂಘಟನೆ ಮಾಡಿ ಹೋರಾಟ ಮಾಡೋದ್ರಿಂದ ಕನಿಷ್ಠ ತಿಂಗಳಿಗೆ ಒಂದಿಷ್ಟು ಸಂಬಳ ಬರೋಂಗೆ ಮಾಡಿದ್ದೀವಿ. ಎಷ್ಟು ವರ್ಷ ನಿಮಗೆಲ್ಲ ಗೊತ್ತಿದೆ. ಹಿಂದೆಲ್ಲ ಕಾಂಟ್ರಾಕ್ಟರ್ಗಳು PF ದುಡ್ಡು ನಮ್ಮದು ಸಂಬಳದ ಕಟ್ ಮಾಡ್ತಾಯಿದ್ರು, ESI ಕಟ್ ಮಾಡಿದ್ರು. ಆದರೆ PF ದುಡ್ಡಲ್ಲಿ ಗೌರ್ಮೆಂಟ್ ಕಟ್ತಾರಲ್ಲ, ESI ನಮಗೆ ಕಾರ್ಡ್ ಕೊಡ್ತಾ ಇರಲಿಲ್ಲ. ಒಬ್ಬೊಬ್ರದ್ದು 10 PF ಅಂದ್ರೆ ಗೊತ್ತಿಲ್ಲ ಭಾಳ ಜನರಿಗೆ. ಎಷ್ಟೋ ಜನರು 1 ಲಕ್ಷ 2 ಲಕ್ಷ ರೂಪಾಯಿ ಇವೆಲ್ಲ ಇವತ್ತು ಏಜೆನ್ಸಿಗಳು ಅವರು ಇವರು ತಿಂದುಬಿಟ್ಟಿದ್ದಾರೆ. ಅದೇ ಕರ್ನಾಟಕದ ಎಲ್ಲ ತಾಲೂಕುಗಳಲ್ಲಿ ಕೂಡ ನಾವು ಈ ಥರದ ಹೋರಾಟಗಳನ್ನು ಮಾಡಬೇಕು ಅಂತ ಈಗ ತೀರ್ಮಾನ ಮಾಡೀವಿ. ಹಂಗಾಗಿ 224 ಜನ MLAಗಳು ಕೂಡ ನಾವು ಮನವಿ ಪತ್ರ ಕೊಟ್ಟು ನಮ್ಮ ಸಮಸ್ಯೆ ಏನಿದೆ ಆ ಸಮಸ್ಯೆ ಬಗ್ಗೆ ನೀವು ವಿಧಾನಸೌಧದಲ್ಲಿ ಮಾತಾಡ್ರಿ, ನಮ್ಮ ಸಮಸ್ಯೆ ಏನಿದೆ ಆ ಸಮಸ್ಯೆ ಬಗ್ಗೆ ಸಂಬಂಧಪಟ್ಟಂಥ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಜೊತೆಗೆ ಮಾತಾಡ್ರಿ, ಹಿಂದುಳಿದ ವರ್ಗದ ಅಧಿಕಾರಿ ಜೊತೆಗೆ ಮಾತಾಡ್ರಿ, ಇನ್ನೊಬ್ಬರ ಜೊತೆಗೆ ಮಾತಾಡ್ರಿ. ನಿಮಗೆ ಅಂದರೆ ಮಾತಾಡಬೇಕು ಅಂದರೆ ಇವ್ರಿಗೆ ಇದ್ರ ಬಗ್ಗೆ ಗೊತ್ತಿರಬೇಕಲ್ಲ. ಆದರೆ ನಮ್ಮ ಶಾಸಕರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಆ ಮಾಹಿತಿ ಕೊಡುವಂಥ ಕೆಲಸ ಇವತ್ತು ನಾವು ಮಾಡೋಕ್ಕೆ ಬಂದಿದ್ದೀವಿ. ಹಂಗಾಗಿ ನಾವು ಶಾಸಕರಿಗೆ ಮನವಿ ಪತ್ರ ಕೊಡೋಕ್ಕೆ ಬಂದೀವಿ, ಅವ್ರು ಬರಬೇಕು ಅಂತ. ಅವರು ಬರದೆ ನಾವು ಇಲ್ಲಿ ಹೋಗೋಕ್ಕಾಗೋದಿಲ್ಲ. ಯಾಕಂದರೆ ನಾವು ಇಲ್ಲೇ ಇವತ್ತೆಲ್ಲ ಕೆಲಸ ಬಿಟ್ಟು ಬಂದಿದ್ದೀವಿ. ಕೆಲವರು ರಜಾಕ್ಕೆ ಬಂದರೆ, ಇವತ್ತು ಬೇರೆ ಬೇರೆ ತಾಲೂಕಿನಿಂದ ಕೂಡ ಕೆಲವರೆಲ್ಲ ಬಂದಿದ್ದಾರೆ. ಹರಪನಹಳ್ಳಿ, ಹಡಗಲಿ, ಕೂಡ್ಲಿಗಿಂದೆಲ್ಲ ಬಂದರೆ ಕೆಲವು ಪ್ರತಿನಿಧಿಗಳು. ಹಾಗಾಗಿ ನಾವು ಕಾಯೋಣ. ಅವ್ರು ಅಕಸ್ಮಾತ್ ನಮ್ಮ ಸಮಸ್ಯೆ ಬಗೆಹರದೇ ಇದ್ದರೆ ನಾವು ಮುಂದಿನ ತಿಂಗಳು ಬೆಂಗಳೂರಿಗೆ ಹೋಗಲೇಬೇಕು, ಬೆಂಗಳೂರಿನಲ್ಲಿ ದೊಡ್ಡ ಹೋರಾಟ ಮಾಡಲೇಬೇಕು. ಸಂದರ್ಭ ಬಂದರೆ ನಾವೆಲ್ಲರೂ ಕೂಡ ಹಾಸ್ಟೆಲ್ಗಳನ್ನು ಬಂದ್ ಮಾಡಲೇಬೇಕು. ಅದಕ್ಕೆ ನಾವೆಲ್ಲರೂ ತಯಾರಿರಬೇಕು ಅನ್ನೋಂಥದ್ದು ಮಾತನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ರಾಜ್ಯದಲ್ಲಿ ಡೀಸೆಲ್ ಹಾಗೂ ಪೆಟ್ರೋಲ್ ದರವನ್ನ ಹೆಚ್ಚಿಸಲಾಗಿದೆ. ಹೀಗೆ ಬೆಲೆ ಏರಿಕೆ ಖಂಡಿಸಿ ವಿರೋಧ ಪಕ್ಷ ಸೇರಿದಂತೆ ಸಂಘಟಕರಿಂದ ಪ್ರತಿಭಟನೆ ನಡೆಸಲಾಗುತ್ತಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ತಹಸೀಲ್ದಾರ್ ರವರ ಕಚೇರಿಗೆ ಆಗಮಿಸಿದ ಡಿವೈಎಫ್ಐ ಸಂಘಟನೆಯ ತಾಲೂಕು ಘಟಕವು ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ ನಡೆಸಿದರು. ತೈಲ ಬೆಲೆಯನ್ನ ಇಳಿಸಬೇಕು, ನೀಟ್ ಪರೀಕ್ಷೆಯ ಅವ್ಯವಹಾರದ ಕುರಿತು ಸಮಗ್ರ ತನಿಖೆ ನಡೆಸಬೇಕು ಹಾಗೂ ನೀಟ್ ಪರೀಕ್ಷೆ ಬರೆಯಲು ಪುನಃ ಅವಕಾಶ ಕಲ್ಪಿಸಿಕೊಡುವಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿ ತಹಸೀಲ್ದಾರ್ ದ್ವಾರ ಮನವಿ ರವಾನಿಸಿದ್ದಾರೆ. ಕೊಡ್ತೀವಿ ಅಂತ ಸ್ವಾಮಿ ನಾವು ಕೇಳೋದಿಷ್ಟೇ, ನೀವು ಕೊಡುವಂತ ಸಂತೋಷ ಆಗ್ತದೆ ಅಂತ ನಾವು ಈ ಮೂಲಕ ಹೇಳ್ತೇವೆ. ಯಾಕಂದ್ರೆ ಈ ಹಿಂದೆ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಬೆಲೆ ಏರಿಕೆ ಅಧಿಕಾರಕ್ಕೆ ಬಂದ ಬೆಲೆ ಇಳಿತಾವೆ ಅಂತ ನಾವು ಅನುಕರಿಸಿ ಕಾಣ್ತಾ ಇದ್ವಿ. ಆದ್ರೆ ಬಿಜೆಪಿ ಇನ್ನೊಂದು ಮುಖವಂತೆ ನೀವು ಇವತ್ತು ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಾ ಇರೋದು ಇರ್ತಕ್ಕಂಥ ಶಾಸಕರಲ್ಲಿ ಗಮನಿಸಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಬೆಲೆ ಏರಿಕೆಯನ್ನು ಕೂಡಲೇ ಇಳಿಸಬೇಕು ಹಾಗೂ
ಏನು ರೈತರಿಗೆ ನಾವು ಗೊಬ್ಬರ ಕೊಡ್ತದೆ ಬೆಲೆ ಆಗಿಲ್ಲ ಅಂತ ಇವರು ಹೇಳ್ತಿರಲ್ಲ, ಅದನ್ನ ಬಹಿರಂಗ ರೈತರು ಹೋಗ್ತಾ ಅಂತ ಹೇಳೋದು ಶುದ್ಧ ಸುಳ್ಳು ಅಂತ ಹೇಳಿ DFI ಒತ್ತಾಯ ಮಾಡ್ತಾ ಇದೆ. ಹಾಗಾಗಿ ಈ ಕೂಡಲೇ ನೀವು ಏನು ಪೆಟ್ರೋಲ್ ಬೆಲೆ ಹೇಳ್ತಾ ಇದ್ದೇವೆ, ನಿಮಗೆ ಸಾರ್ವಜನಿಕ ಭೂಮಿಯನ್ನ ಯಾವುದೇ ರೀತಿಯಲ್ಲಿ ಮಾರಾಟ ಮಾಡೋ ಹಕ್ಕಿಲ್ಲ. ಇದರ ಹಕ್ಕಿರೋದು ಈ ದೇಶದ ಪ್ರಜೆಗಳಿಗೆ, ಈ ರಾಜ್ಯದ ಪ್ರಜೆಗಳಿಗೆ. ಹಾಗಾಗಿ ನೀವು ಯಾವುದೇ ಸರ್ಕಾರಿ ಭೂಮಿಯನ್ನು ಕೂಡ ತಾವು ಸರ್ಕಾರಕ್ಕೆ ಸ್ವಾಧೀನಪಡಿಸಿಕೊಳ್ಳೋದನ್ನೇನು ಮಾಡಿದ್ರೆ ರಿಜಿಸ್ಟ್ರೇಷನ್ ಆಗಿರ್ಬೋದು, ಇನ್ನು ಇತರೆ ಆಗಿರ್ಬೋದು, ಅವನ್ನು ಕೂಡ ನಿಲ್ಲಿಸಬೇಕಂತ ಹೇಳ್ತೇನೆ. ಒಟ್ಟಿನಲ್ಲಿ ನಾವು ಹೇಳ್ತಿರೋದಿಷ್ಟೇ, ಬೆಲೆ ಕೊಂಡಿಲ್ಲ. ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿರ್ಬೋದು, ಅಧಿಕಾರಿಗಳು ಯಾವುದೇ ಒಂದು ಕೊಂಡಿಲ್ಲ. ಹಾಗಾಗಿ ನಾವೇ ಒತ್ತಾಯ ಏನಂದ್ರೆ, ನೀಟ್ ಪರೀಕ್ಷೆಯನ್ನ ಆಯಾ ರಾಜ್ಯಗಳ ಅನುಗುಣವಾಗಿ, ಆಯಾ ರಾಜ್ಯಗಳ ಪಠ್ಯಕ್ರಮಗಳ ಅನುಗುಣವಾಗಿ DYFI ಜಿಂದಾಬಾದ್. ಏರಿದ ಬೆಲೆಗಳು ಅವೈಜ್ಞಾನಿಕ ಬೆಲೆ ಏರಿಸಿದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪ್ರಜೆಗಳನ್ನು ಹಿಂಸಿಸುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ನೀಟ್ ಅವ್ಯವಹಾರ ಸಮಗ್ರ ತನಿಖೆ ಆಗಲೇಬೇಕು. ನೀಟ್ ಅವ್ಯವಹಾರ ಸಮಗ್ರ ತನಿಖೆ ಆಗಲೇಬೇಕು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಇಡಿಗೆರೆ ಮಂಜುನಾಥ, DYFIನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇವತ್ತೇನು ರಾಜ್ಯ ಸರ್ಕಾರ ಅವೈಜ್ಞಾನಿಕವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸ್ತಾ ಇದೆ, ಹಾಗೂ ಅಗತ್ಯ ವಸ್ತುಗಳ ಹಾಲಿನ ಬೆಲೆ ಕೂಡ ಏರಿಸಿದೆ. ಇದು ಪ್ರಜೆಗಳನ್ನು ಹಿಂಸಿಸುವ ಹುನ್ನಾರವೆಂದು ನಾವು ಹೇಳಲಿಕ್ಕೆ ಬಯಸ್ತೇವೆ. ಯಾಕೆ ಅಂದರೆ, ಈ ಹಿಂದೆ BJP ಸರ್ಕಾರದ ಏರಿಸಿರುವಂಥ ಬೆಲೆಗಳಿಂದ ತತ್ತರಿಸುವಂಥ ಜನತೆ, ಕಾಂಗ್ರೆಸ್ ಸರ್ಕಾರ ಬಂತು ಇನ್ನು ಬೆಲೆ ಇಳಿತಿದೆ ಅಂತೇಳಿ ಏನು ಅಗಲಗನಸು ಕಾಣ್ತಿದ್ರು, ಅದಕ್ಕೆ ಇವತ್ತು ಮಸಿ ಬಳಿಯುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಾವು ಹೇಳ್ತಿರೋದು ಇಷ್ಟೇ, ಈ ಕೂಡಲೇ ಇರ್ತಕ್ಕಂಥ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಇಳಿಸಲೇಬೇಕು. ಹಾಗೂ ಏನು ನೀವು 50 ml ಹಾಲನ್ನು ಕೊಟ್ಟು ಅದರ ಬೆಲೆ ಏರಿಕೆಯನ್ನು ರೈತರು ಕಳಿಸ್ತೀವಿ ಅಂತ ಹೇಳ್ತಾರೆ, ಇದು ಶುದ್ಧ ಸುಳ್ಳು ಅಂತ ಹೇಳ್ತೇವೆ. ನಾವು ಹೇಳ್ತಿರೋದು ಇಷ್ಟೇ, ಹಾಲಿನ ಬೆಲೆಯ ಹಾಲನ್ನು ನೀವು ರೈತರಿಗೆ ಒಪ್ಪಿಸಬೇಕಾದ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಸಬ್ಸಿಡಿ ಆಗಿರ್ಬೋದು, ಆಮೇಲೆ ಬಿತ್ತನೆ ಬೀಜಗಳಾಗಿರ್ಬೋದು, ಆಮೇಲೆ ಅವ್ರಿಗೆ ಬೇಕಾದಂಥ ರಸಗೊಬ್ಬರಗಳನ್ನು ಕಡಿಮೆ ದರದಲ್ಲಿ ಕೊಟ್ಟು ಅವರನ್ನು ಪುನಶ್ಚೇತನಗೊಳಿಸುವಂಥ ಕೆಲಸ ಮಾಡೋಕ್ಕೆ ಈ ರೀತಿಯಿಂದ ಯಾವ ರೈತನ ಉದ್ಧಾರ ಆಗೋದಿಲ್ಲ ಅಂತ ಇವತ್ತು DFI ಆಗ್ರಹಿಸಿದೆ. ಹಾಗಾಗಿ ನಾವು ಇವತ್ತು ಏರ್ತಕ್ಕಂಥ ಬೆಲೆಗಳು ಕೂಡಲೇ ಇಳಿಬೇಕು, ರೈತರಿಗೆ ಬೇಕಾದಂಥ ಬೆಂಬಲ ಬೆಲೆಯನ್ನು ಕೊಡಬೇಕು. ಹಾಗೂ ನೀಟ್ ಪರೀಕ್ಷೆಯಲ್ಲಿ ನಡೆದಂಥ ಅವ್ಯವಹಾರ ಏನು ನಡೆದಿದೆ ಸಮಗ್ರ ತನಿಖೆ ಆಗಬೇಕು. CBI ತನಿಖೆ ಈ ಹಿಂದೆ CBI ತನಿಖೆ ಇದ್ದಲ್ಲಿ ಈ ಹೋರಾಟಗಳು ಸ್ಟ್ರಾಂಗ್ ಆದ ಮೇಲೆ CBI ತನಿಖೆ ಆಗಿದ್ದರೆ ಆ ಹೋರಾಟ ಸಮಗ್ರ ತನಿಖೆ ಆಗಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ. ಸಮಗ್ರ ತನಿಖೆ ಹಳ್ಳ ಹಿಡಿಬಾರ್ದು, ಸರಿಯಾದ ರೀತಿಯಲ್ಲಿ ಆಗಬೇಕು. ಅಲ್ಲಿರ್ತಕ್ಕಂಥ ಎಲ್ಲ ಅಪರಾಧಿಗಳು ಶಿಕ್ಷೆ ಆಗಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ. ಒಂದು ವೇಳೆ ಬೆಲೆ ಏರಿಕೆ ಅಥವಾ ಸಮಗ್ರ ತನಿಖೆ ಈ ಅವ್ಯವಹಾರದ ಕುರಿತು ಆಗದೆ ಹೋದರೆ ಮುಂದಿನ ದಿನಗಳ ರಾಜ್ಯಾಂತ ಹೋರಾಟ ಮಾಡಲಿಕ್ಕೆ DYFI ಮುಂದಾಗ್ತದೆ ಅಂತ ಹೇಳಿ ಒತ್ತಾಯ ಮಾಡ್ತೀನಿ. ಧನ್ಯವಾದ. ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಕಾನೂನುಬದ್ಧವಾಗಿ ಸಿಗಬೇಕಾದ ಸೌಲಭ್ಯಗಳು ಸಿಗುತ್ತಿಲ್ಲವೆಂದು ಹೇಳಲಾಗಿದೆ. ಈ ಭಾಗವಾಗಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಇಂದ ದಿನಾಂಕ 28ರಿಂದ ಜುಲೈ 3ರವರೆಗೆ ರಾಜ್ಯವ್ಯಾಪಿ ಪ್ರತಿಭಟನೆಯನ್ನ ನಡೆಸಲಾಗುತ್ತಿದೆ. ಹೀಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿರುವ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕರ ಸಂಘಟನೆಯು ಜಂಬುನಾಥ ರಸ್ತೆಯಲ್ಲಿ ಬರುವ ಕಾರ್ಮಿಕ ಇಲಾಖೆಗೆ ಆಗಮಿಸಿ ಅಧಿಕಾರಿಗಳ ದ್ವಾರ ರಾಜ್ಯ ಕಾರ್ಮಿಕ ಮಂಡಳಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ರವಾನಿಸಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದ್ದಾರೆ. ಕಲ್ಯಾಣ ಮಂಡಳಿಯ ದುಡ್ಡನ್ನ ಒಂದ್ ಕಡೆಗೆ ಸಚಿವರು ಒಂದ್ ಕಡೆ ಸರ್ಕಾರ ಲಪಟಾಯಿಸ್ತಿದ್ರೆ ಕಣ್ಣು ಮುಚ್ಚಿ ಕೂತ್ಕೊಳ್ಳಿಕ್ಕೆ ನಾವು ಯಾರು ಕೂಡ ಕೂಡ್ರಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿರುವಂತಹ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾವು ಮತ್ತೊಮ್ಮೆ ನಾವು ಇವತ್ತು ಸೇರಿದ್ದೀವಿ ಬಂಧುಗಳೇ. ಇದೇ ಆಗಸ್ಟ್ 1ಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಮನೆಗೆ ನಾವು ಚಲೋವನ್ನು ಹೋಗ್ತಾ ಇದೀವಿ. ಮೊನ್ನೆ ಬಂದಂತ ಮಾನ್ಯ ಸಿದ್ದರಾಮಯ್ಯರು ಕೂಡ ಮನವಿ ಪತ್ರ ಕೊಟ್ಟಿದ್ದೀವಿ. 2-3 ವರ್ಷಗಳಿಂದ ಬಿಜೆಪಿ ಸರ್ಕಾರ ಇದ್ದಾಗಲಿದ್ದ ಕೂಡ ಸ್ಕಾಲರ್ಶಿಪ್ ಬರ್ತಾ ಇಲ್ಲ. ಈಗಿರುವಂತ ಸರ್ಕಾರ ನಿಮ್ಮ ಸರ್ಕಾರ ಬಂದ್ರೆ ಕೂಡ ದುಡ್ಡು ಬರ್ತಾ ಇಲ್ಲ ಅಂತ ಹೇಳಿ ಮೊನ್ನೆ ನಾವು ಪ್ರಶ್ನೆಯನ್ನ ಮಾಡಿದಾಗ ಮನವಿ ಪತ್ರ ಇದೆ ನಮ್ಮಲ್ಲಿ, ನಾನು ಪ್ರಿಂಟ್ ಅಲ್ಲಪ್ಪ, ನೀವು ಮನವಿ ಪತ್ರ ಇದ್ರೆ ಮನವಿ ಪತ್ರ ಹಾಕಿದ್ವಿ ಸ್ವಾಮಿ ಅಂದ್ರೆ ಆಯ್ತು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಯಾವ ರೀತಿ ಡೈರೆಕ್ಷನ್ ಕೊಡ್ತಾರ ಅಂತ ಹೇಳಿ ಮತ್ತೊಮ್ಮೆ ನಾವು ಹೋರಾಟ ಮಾಡ್ತಾ ಇದೀವಿ. ನಾವು ಇವತ್ತು ಕಾರ್ಮಿಕರಿಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಹಾಯಧನ ಬಂದರೆ ಏನಾದರೂ ಒಂದಿಷ್ಟು ಮಕ್ಕಳಿಗೆ ಬುಕ್ಸ್ನೋ ಅಥವಾ ಬೇರೆ ಬೇರೆ ಡ್ರೆಸ್ಸು ಅಥವಾ ಬೇರೆ ಒಂದು ಉನ್ನತ ಶಿಕ್ಷಣಕ್ಕೆ ಅಥವಾ ಅವ್ರಿಗೇನೋ ಆರೋಗ್ಯ ಪೌಷ್ಟಿಕ ಆಹಾರಗಳನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಅಂತಕ್ಕಂಥ ನಿಟ್ಟಿನಲ್ಲಿ ಕಲ್ಯಾಣ ಮಂಡಳಿಯ ಕಾನೂನು ರೀತಿಯಲ್ಲಿ ಸೆಸ್ ಅಮೌಂಟ್ನಲ್ಲಿ ಕೊಡ್ತಾ ಇದ್ದಾರೆ. ಸರ್ಕಾರದ ಬಜೆಟ್ ಅಲ್ಲ ಅಂತಕ್ಕಂಥದ್ದನ್ನ ಇರುವಂಥ ಸರ್ಕಾರಕ್ಕೆ ಮೊದಲು ಅರ್ಥ ಮಾಡಿಸ್ಬೇಕಂತಂದೇಳಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ. ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಸ್ಲಮ್ ಬೋರ್ಡ್ ಹೆಸರುಗಳಲ್ಲಿ ಬೋಗಸ್ ಕಾರ್ಡ್ಗಳನ್ನು ಹಾಕ್ತಿದ್ದಾವೆ. ಬೋಗಸ್ ಕಾರ್ಡ್ ಕಂಟ್ರೋಲ್ ಆಗ್ತಾ ಇರಲ್ದಂಗೆ ಇವತ್ತು ನಮಗೆ ಕಾರ್ಮಿಕರಿಗೆ ಸೌಲಭ್ಯ ಸಿಗೋದು ಕಷ್ಟ ಅಂತಕ್ಕಂಥದ್ದನ್ನ ಹಲವಾರು ಬಾರಿ ಹೋರಾಟ ಮಾಡ್ತಾ ಇದೀವಿ. ಏಜೆಂಟ್ಗಳು ಆನ್ಲೈನ್ಗಳಲ್ಲಿ ಸಿಕ್ಕಾಪಟ್ಟ ಬ್ರೋಕರ್ಗಳು ಉಟ್ಕೊಂಡು ಕಾರ್ಮಿಕರಲ್ಲದವ್ರನ್ನೆಲ್ಲ ನೋಂದಣಿ ಮಾಡಿಸಿ ಇವತ್ತು ಅವ್ರಿಗೆ ಅನ್ಯಾಯ ಮಾಡೋದ್ರ ಮೂಲಕ
ಕಾರ್ಮಿಕರ ಸೆಸ್ಸನವನ್ನು ಸರ್ಕಾರದ ಒಂದು ಸೌಲಭ್ಯವನ್ನು ದುರುಪಯೋಗ ಮಾಡ್ತಕ್ಕಂಥ ಅಧಿಕಾರಿಗಳು ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅಂದರೆ ತಪ್ಪಲ್ಲ ಇದು. ಸೊ ಆ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಮಂತ್ರಿಗಳಿಗೆ, ಸಚಿವರಿಗೆ, ಶಾಸಕರಿಗೆ ಕೊಡ್ತಾನೆ ಬರ್ತಾ ಇದೀವಿ, ಅಧಿಕಾರಿಗಳು ಕೊಡ್ತಾನೆ ಬರ್ತಾ ಇದೀವಿ. ಇವ್ರು ಏನು ಕಾಣ್ತಾ ಇಲ್ಲ. ಹಾಗಾಗಿ ನಮ್ಮ ಕಾರ್ಮಿಕರು ನಿರ್ಧಾರ ಮಾಡ್ತೀವಿ, ಇವತ್ತು ಹಗಲು ರಾತ್ರಿ ಧರಣಿ ಮಾಡಲಿಕ್ಕೆ ಕೂಡ ನಾವು ಯೋಚಿಸೋದಿಲ್ಲ. ಸಾಧ್ಯವಾದವರಿಗೆ ಪೀಠೋಪಕರಣಗಳನ್ನು ಕೂಡ ಇವತ್ತು ನುಗ್ಗಿ ಆಫೀಸಿಂದ ಹೊರಗಾಗ್ತಕ್ಕಂಥ ಕೆಲಸ ಕೂಡ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಕಟ್ಟಡ ಕಾರ್ಮಿಕ ಸಂಘಟನೆ ಇವತ್ತು ಹೇಳ್ತಾ ಇರುತ್ತೆ. ಈ ರಾಜ್ಯ ಮಟ್ಟದ ಹೋರಾಟದಲ್ಲಿ ಇವತ್ತು ನಮ್ಮ ಬೇಡಿಕೆ ಈಡೇರದ ಹೋದಲ್ಲಿ ಈಗಾಗಲೇ ಪಿಂಚಣಿ, ಆನ್ಲೈನ್ನಲ್ಲಿ ಸೇವಾ ತಂತ್ರಾಂಶ ಆಗಿರ್ಬೋದು, ಮದುವೆ ಸಹಾಯಧನ, ಸ್ಕಾಲರ್ಶಿಪ್ ಧನ, ಮೆಡಿಕಲ್ಸ್ ಯಾವ ಕೂಡ ಬರ್ತಾ ಇಲ್ಲ. ಅದರಲ್ಲಿ ಕಿಟ್ಗಳು ಮಾತ್ರ ಖರೀದಿ ಮಾಡ್ತಿದ್ದಾರೆ. ಅದರಲ್ಲಿ ಪರ್ಸೆಂಟೇಜನ್ನು ಈಗಿನ ಮಂತ್ರಿ ತಗೊಳ್ತಿದ್ದಾನೆ. ಈ ಹಿಂದಿದ್ದಂಥ ಶಿವರಾಮ್ ಹೆಬ್ಬಾರ್ ಕೂಡ ಲಕ್ಷಾಂತರ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ, ಅದನ್ನು ತನಿಖೆ ಮಾಡಲಿಲ್ಲ. ಈಗಿರುವಂಥ ಸಚಿವರು ಕೂಡ ಶಿವರಾಮ್ ಹೆಬ್ಬಾರ್ ಆದಿಯಾಗಿ ಇವರು ಕೂಡ ಇವತ್ತು ಕಿಟ್ಗಳ ಒಂದು ಖರೀದಿಯಲ್ಲಿ ಹೋಗಿದ್ದಾರೆ. ಇವರು ಕೂಡ ದುಡ್ಡನ್ನು ಲಪಟಾಯಿಸಲಿಕ್ಕೆ ಯಾವುದು ಕೂಡ ಇಂದು ಮುಂದೆ ನೋಡ್ತಾ ಇಲ್ಲ. ಈಗಾಗಲೇ ಗಣಿ ಹಗರಣಗಳಲ್ಲಿ ಗಣಿಯನ್ನು ಲೂಟಿ ಮಾಡ್ತಕ್ಕಂಥ ಒಂದು ಟೀಮಲ್ಲಿ ಕೂಡ ಇವ್ರು ಇದ್ದಂತಾರಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಹಾಗಾಗಿ ಸಚಿವರೇ, ಗಣಿಯಲ್ಲಿ ಲೂಟಿ ಮಾಡಲಿಕ್ಕೆ ನಿಮ್ಗೆ ಆಗೋದಿಲ್ಲ ಅಂತೇಳಿ ಕಾರ್ಮಿಕರ ಕಲ್ಯಾಣ ಮಂಡಳಿಯ ದುಡ್ಡನ್ನು ಲೂಟಿ ಮಾಡೋದು ನಿಜವಾಗ್ಲೂ ನ್ಯಾಯವೇ ಅಂತಕ್ಕಂಥ ಪ್ರಶ್ನೆ ಕೂಡ ಈ ಮೂಲಕ ಅವರಿಗೆ ಸಂದೇಶವನ್ನು ರವಾನಿಸ್ತಾ ಇದ್ದೀವಿ. ಹಾಗಾಗಿ ಬಂಧುಗಳೇ, ಈಗಿರುವಂಥ ಕಲ್ಯಾಣ ಮಂಡಳಿಯಲ್ಲಿ ಇರ್ತಕ್ಕಂಥ ದುಡ್ಡನ್ನು ಕಾರ್ಮಿಕರ ಮಕ್ಕಳಿಗೆ ಬಳಸಬೇಕು. ಕಲ್ಯಾಣ ಮಂಡಳಿಯ ಈಗಿರುವಂಥ ಸಚಿವ ಕೂಡಲೇ ಬದಲಾಯಿಸಬೇಕು ಅಂತಂದೇಳಿ ಮಾನ್ಯ ಮುಖ್ಯಮಂತ್ರಿ ಆಗಸ್ಟ್ 1ಕ್ಕೆ ನಾವು ಮನವಿ ಕೊಡ್ತಾ ಇದ್ದೀವಿ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತೇನು ಕಡಿಮೆ ಸಂಖ್ಯೆಯಲ್ಲಿ ಸೇರಿದ್ದೀವಿ, ನೀವೆಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಆಗಸ್ಟ್ 1ಕ್ಕೆ ಮುಖ್ಯಮಂತ್ರಿ ಮನೆ ಮುತ್ತಿಗೆ ನಾವು ಹೋಗ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಇನ್ನೂ ಸಾವಿರಾರು ಸಂಖ್ಯೆಯಲ್ಲಿ ಸಾಗರೋಪಾದಿಯಲ್ಲಿ ಎಲ್ಲರೂ ಕೂಡ ಹೋಗೋಣ ಅಂತಂದೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕಾರ್ಮಿಕರ ಸೌಲಭ್ಯವನ್ನು ಕೊಡದೇ ಇದ್ದರೆ ಕೂಡ ನಾವು ನಿಮ್ಮನ್ನು ಬಿಡುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇನ್ಕಿಲಾಬ್ ಜಿಂದಾಬಾದ್. ಕಟ್ಟಡ ಕಾರ್ಮಿಕ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಕಟ್ಟಡ ಕಾರ್ಮಿಕರಿಗೆ ಕೊಡಬೇಕನ್ನೋದು ನನ್ನ ಅನಿಸಿಕೆ. ಕೆಲಸಕ್ಕೆ ಹೋಗ್ತಕ್ಕಂಥ ಮಹಿಳೆಯರಿಗೂ ಇವತ್ತುವರೆಗೂ ಸೌಲಭ್ಯ ಸಿಗ್ತಾ ಇಲ್ಲ. ಬೋಗಸ್ ಕಾರ್ಡ್ ಇರ್ತಕ್ಕಂಥ ಜನರಿಗೆ ತುಂಬ ಸೌಲಭ್ಯ ಸಿಗ್ತಾ ಇದೆ. ಅದನ್ನು ಫಸ್ಟು ಕಟ್ಟಡ ಕಾರ್ಮಿಕ ಇಲಾಖೆಯಿಂದ ಬಂದು ಮನೆ ಮನೆಗೆ ಸರ್ವೆ ಮಾಡಿ ಕಟ್ಟಡ ಕಾರ್ಮಿಕರಿಗೆ ಯಾರ್ಯಾರಿದ್ದಾರೆ ಅವರಿಗಿನ್ನ ಕಾರ್ಡ್ ಮಾಡಿಸ್ಕೊಡ್ಬೇಕು ಅಂತ ನನ್ನ ಅನಿಸಿಕೆ. ಇನ್ನೊಂದು ಏನಂತ ಹೇಳಿದ್ರೆ, ಇವತ್ತುವರೆಗೂ ಆರೋಗ್ಯ ಪ್ರಾಬ್ಲಮ್ ಆಗಿ ತೊಂದರೆ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಂಟ್ ಆಗಿ ಬಂದು ಕ್ಲೈಮ್ ಮಾಡಿದ್ರು ಇವತ್ತುವರೆಗೂ ರಿಜೆಕ್ಟ್ ಆಗ್ತಾ ಇದೆ. ಅದು ಯಾಕಂತ ಗೊತ್ತಿಲ್ಲ. ಕೇಳಕ್ಕೆ ಬಂದರೆ ಸರಿಯಾಗಿ ರೀತಿಯಲ್ಲಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಒಬ್ಬರು ಕಟ್ಟಡ ಕಾರ್ಮಿಕರು ಆರಾಮಿಲ್ಲದೇ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಗಿದ್ರೆ ಅದನ್ನು ಅಮೌಂಟ್ನ ರೀಫಂಡ್ ಮಾಡಬೇಕಂತ ಕಟ್ಟಡ ಕಾರ್ಮಿಕ ಇಲಾಖೆ ಹೇಳ್ತಾ ಇದೆ. ಬಟ್ 3 ವರ್ಷ ಆದರೂ ಇವತ್ತವರೆಗೂ ಕಟ್ಟಡ ಕಾರ್ಮಿಕರಿಗೆ ಆರೋಗ್ಯ ಸೌಲಭ್ಯ ಸಿಗ್ತಾ ಇಲ್ಲ. ಮಕ್ಕಳಿಗೆ ಇವತ್ತವರೆಗೂ ಕಿಟ್ ಕೊಡ್ತಾ ಇದೆ. ಅದು ಏನಾಗಿದೆ ಅಂತಲೂ ಗೊತ್ತಿಲ್ಲ. ಬಂದು ಕೇಳ್ತಿದ್ರೆ ಹೆಣ್ಮಕ್ಳು ಬಂದು ಕೇಳಿದ್ರೆ ಸರಿಯಾದ ರೀತಿಯಲ್ಲಿ ಆಫೀಸಲ್ಲಿ ರೆಸ್ಪಾನ್ಸ್ ಕೊಡಲ್ಲ. ಅವ್ರಿಗೆ ಬಿಟ್ಟು ಅವ್ರಿಗೆ ಕೇಳ್ರಿ, ಅವ್ರಿಗೆ ಬಿಟ್ಟು ಅವ್ರಿಗೆ ಕೇಳ್ರಿ. ಆಫೀಸನ್ನು ತುಂಬ ದೂರ ಮಾಡಿದ್ದಾರೆ. ಇಲ್ಲಿಂದ ಕಟ್ಟಡ ಕಾರ್ಮಿಕರು ದುಡಿಯೋದು 350 ರೂಪಾಯಿ. ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಒಂದೇ ಸತಿನ 80 ರೂಪಾಯಿ ಆಟೋ ಚಾರ್ಜ್ ಕೇಳ್ತಾ ಇದ್ದಾರೆ. ಫಸ್ಟು ಆಫೀಸ್ನ ಶಿಫ್ಟ್ ಮಾಡಬೇಕು. ಹತ್ರ ಬಸ್ ಸ್ಟ್ಯಾಂಡ್ ಹತ್ರನೋ ಎಲ್ಲನೋ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸೆಂಟ್ರಲ್ಲಾಗಿ ಇಡಬೇಕನ್ನೋದು ನಮ್ಮ ಅನಿಸಿಕೆ. ಇನ್ನೊಂದು ಏನು ಅಂತ ಹೇಳಿದರೆ, ಹೆಣ್ಮಕ್ಳಿಗೆ ಮುಟ್ಟಿನ ದಿನದಲ್ಲಿ ಅರ್ಧ ಅಮೌಂಟನ್ನ ಕಟ್ಟಡ ಕಾರ್ಮಿಕ ಇಲಾಖೆಯಿಂದ ಅರ್ಧ ದಿನ ಕೂಲಿ ಕೊಡ್ತೀನಂದ್ರು. ಅವತ್ತು ಬೆಂಗಳೂರಲ್ಲಿ ಹೋಗಿ ಕೇಳಿದಾಗ್ಲೂ ಅದನ್ನೇ ಹೇಳಿದ್ರು. ಇವತ್ತವರೆಗೂ ಹೆಣ್ಮಕ್ಳಿಗೆ ಯಾವ ರೀತಿಯಲ್ಲಿ ಸೌಲಭ್ಯ ಕೊಡ್ತಾ ಇಲ್ಲ. ಫಸ್ಟ್ ಅದನ್ನು ಜಾರಿ ಮಾಡಬೇಕಂತೇಳಿ BJP ಸರ್ಕಾರ ಇದ್ದಾಗ BJP ಅವರು ನುಂಗ್ತಾ ಇದ್ರು ಅಂತ ಹೇಳಿದ್ರು. ಬಟ್ ಕಾಂಗ್ರೆಸ್ ಸರ್ಕಾರ ಬಂದಿದೆಯಲ್ಲ, ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ. ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಇವತ್ತುವರೆಗೂ 3 ವರ್ಷ ಆಯಿತು ಸ್ಕಾಲರ್ಶಿಪ್ ಇಲ್ಲ. ಜನ ನೊಂದ್ಬಿಟ್ಟಿದ್ದಾರೆ. ಕರೆದ್ರೂ ಏನಂತಾರೆ, ನೋಡಿ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ನಮಗೆ ಸೌಲಭ್ಯ ಇಲ್ಲ, ನಾವ್ಯಾಕೆ ಬರ್ಬೇಕನ್ನಂತ ಮನಸ್ಸನ್ನ ಬೇಜಾರು ಮಾಡ್ಕೊಂತಿದ್ರಿ. ನಾವು ಹೇಳೋದು ಒಂದೇ, ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸೌಲಭ್ಯ ಕೊಡಬೇಕು, ಮಹಿಳೆಯರಿಗೂ ಸೌಲಭ್ಯ ಕೊಡಬೇಕು. ಕೊಟ್ಟಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮನೆಗೆ ಹೋಗ್ತಾ ಇದ್ರೆ ಅಲ್ಲಿ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ನನ್ನ ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ. ನಗರದಿಂದೊಳಗೆ ಇರುವ ಕಾರ್ಮಿಕ ಇಲಾಖೆಯ ಕಟ್ಟಡವನ್ನ ಸ್ಥಳಾಂತರಿಸಬೇಕು. ಕಾರ್ಮಿಕರಿಗೆ ಹಾಗೂ ಅವರ ಕುಟುಂಬಕ್ಕೆ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳನ್ನ ಕಾನೂನುಬದ್ಧವಾಗಿ ಒದಗಿಸಬೇಕು. ಶೈಕ್ಷಣಿಕ, ಮದುವೆ, ವೈದ್ಯಕೀಯ ಸಹಾಯಧನವನ್ನ ಸ್ಥಗಿತಗೊಳಿಸಲಾಗಿದೆ. ಕಾರ್ಮಿಕರು ಕೇಳದಿದ್ದರೂ ಕೂಡ ವಿವಿಧ ಪರಿಕರಗಳನ್ನ ಖರೀದಿಸಿದ ಈ ಹಿಂದಿನ ಬಿಜೆಪಿ ಸರ್ಕಾರ 100 ಕೋಟಿ ಹಣದಲ್ಲಿ ಭ್ರಷ್ಟಾಚಾರ ನಡೆದಿದೆ. ಸಾಮಾಜಿಕ ಸುರಕ್ಷತೆಗೆ ಸ್ಥಾಪಿಸಲಾದ ಕಲ್ಯಾಣ ಮಂಡಳಿಯ ಸದುದ್ದೇಶ ಮಣ್ಣು ಪಾಲಾಗಿದೆ. ಸರ್ಕಾರ ಕಾರ್ಮಿಕ ನೀತಿಯನ್ನ ಅನುಸರಿಸದಿದ್ದಲ್ಲಿ ಜುಲೈ 3ರಂದು ಬೆಂಗಳೂರು ಕಲ್ಯಾಣ ಮಂಡಳಿಯ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ತಿಳಿಸಿದ್ದಾರೆ. ಈಗಾಗಲೇ ಕೂಡ ನಾವು ಸರಿಸುಮಾರು 1.5 ಕಿಲೋಮೀಟರ್ಗಳ ಕಾಲ ಪಾದಯಾತ್ರೆ ಮೂಲಕ ಈ ಕಾರ್ಮಿಕ ಕಚೇರಿಗೆ ಬಂದಿದ್ದೀವಿ. ನಾವು
ಕಾರ್ಮಿಕ ಸಚಿವರಿಗೆ ಏನು ಹೇಳ್ತದೆ ಅಂದರೆ ಈ ಸುಡುಗಾಡಲ್ಲಿ ಕಟ್ಟಿದಂಥ ಇಟ್ಟಂಥ ಕಾರ್ಮಿಕ ಕಚೇರಿಯನ್ನು ಮೊದಲಾಗಿ ಇಲ್ಲಿಂದ ಸ್ಥಳಾಂತರಗೊಳ್ಬೇಕು. ಯಾಕಂತಂದರೆ ಇಲ್ಲಿ ಮಾಡ್ತಕ್ಕಂಥ ಅಲಕ ದಂಧೆಗಳು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ನಾವು ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಇಷ್ಟು ತೊಂದರೆ ಆಗುತ್ತೆ. ಅವರು ಯಾರು ಬರೋದಿಲ್ಲ ಕಾರಣಕ್ಕಾಗಿ ಏನು ಸವಲತ್ತುಗಳು ಬರ್ತವೆ, ಏನು ಕಿಟ್ಗಳು ಬರ್ತವೆ, ಏನು ಲ್ಯಾಪ್ಟಾಪ್ಗಳು ಬರ್ತವೆ, ಎಲ್ಲರೂ ಕೂಡ ದುಡ್ಡುಗಳನ್ನು ಕೊಟ್ಟು ಎಲ್ಲ ಮಾರ್ಕೆಟ್ದಲ್ಲಿ ಕೆಲಸ ಮಾಡ್ತಿದ್ದಾರೆ. ಬಂಧುಗಳೇ, ಈಗಾಗಲೇ ಕೂಡ ಹೋದ ವರ್ಷ ನಮ್ಮ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹಮದ್ ಅವರಿಗೆ ಮನೆ ಪತ್ರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕಾರ್ಮಿಕ ಕಚೇರಿಯನ್ನು ಇಲ್ಲಿಂದ ಸ್ಥಳಾಂತರ ಮಾಡ್ಬೇಕಂತ ಹೇಳಿದ್ವಿ. 1 ವರ್ಷ ಆದರೂ ಕೂಡ ಇಲ್ಲಿವರೆಗೆ ಅದನ್ನು ಜಾರಿ ಮಾಡಲಿಲ್ಲ. ಇದನ್ನು ನಾವು ಖಂಡನೆ ಮಾಡ್ತದೆ. ಬಂಧುಗಳೇ, ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ 2006ರಲ್ಲಿ ಏನು ರಚನೆ ಆಯಿತು, ಆ ಕಲ್ಯಾಣ ಮಂಡಳಿಯನ್ನು ನಾವು ಉಳಿಸ್ಕೋಬೇಕಂತ ಹೇಳ್ಬಿಟ್ಟು ನಿರಂತರ ಹೋರಾಟದ ಮಾಡಿದ್ರ ಭಾಗವಾಗಿ ಕಲ್ಯಾಣ ಮಂಡಳಿ ಉಳಿದೈತೆ. ಆದರೆ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ಇಂದು BJP ಸರ್ಕಾರದಲ್ಲಿ 9,000 ಕೋಟಿ ಕಿಟ್ಗಳ ಹಗರಣ ಮಾಡಿತು. ಈಗ ಬಂದಂಥ ಸಂತೋಷ್ ಲಾಡ್ ಅವರು 44 ಲಕ್ಷ ಕ್ಯಾಲೆಂಡರ್ಗಳನ್ನು ಹಾಕ್ಸಿದ್ರು. 300 ರೂಪಾಯಿಗೊಂದು ಕ್ಯಾಲೆಂಡರ್. ಯಾರು ಬೇಕಾಯ್ತು ಕ್ಯಾಲೆಂಡರ್? ಬೇಡವಾದಂಥ ಕ್ಯಾಲೆಂಡರ್ಗಳನ್ನು ಹಾಕ್ತಾರೆ. ಮೇಲಾಗಿ ಸರಿಸುಮಾರು 6 ಲಕ್ಷ ಕಿಟ್ಗಳನ್ನು ಖರೀದಿ ಮಾಡಿದರೆ ಇಲ್ಲಿವರೆಗೆ ಬಂದಿಲ್ಲ. ಆ ಕಿಟ್ಗಳು ಇವೆಲ್ಲ ಯಾರಿಗೆ ಬರ್ತಾವ ಅಂತಂದರೆ ಇಲ್ಲಿರ್ತಕ್ಕಂಥ DOಗಳಿಗೆ, ಲೇಬರ್ ಇನ್ಸ್ಪೆಕ್ಟರ್ಗಳಿಗೆ, ಲೇಬರ್ ಅಫ್ಸರ್ಗೆ ಅದು ಎತ್ಕೊಂಡು ತಿನ್ನೋಕೆ ಆ ಕಿಟ್ಗಳು ಬರ್ತವೆ. ಕಾರ್ಮಿಕರಿಗೆ ಯಾವುದೇ ಕಾರಣಕ್ಕೆ ಕಿಟ್ಗಳ ಅವಶ್ಯಕತೆ ಬೇಕಾಗಿದ್ದಿಲ್ಲ. ಸಂತೋಷ್ ಲಾಡ್ ಅವರು ಯಾವುದೇ ಕಾರಣಕ್ಕೂ ಈಗ ನಾವು ಸ್ಕಾಲರ್ಶಿಪ್ಪನ್ನು ಕೊಟ್ಟಿಲ್ಲ. ಹೋದ ವರ್ಷ ಸ್ಕಾಲರ್ಶಿಪ್ಪು ಏನು ಹಿಂದಿನ ಸರ್ಕಾರ ಏನಿತ್ತು ಆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 15,000, 20,000, 25,000 ಈ ಥರ ಇತ್ತು ಸ್ಕಾಲರ್ಶಿಪ್. ಈಗ ಕೇವಲ 1,000 ರೂಪಾಯಿ, 1,050 ರೂಪಾಯಿ, 2,000 ರೂಪಾಯಿ ಯಾರ ಪ್ರಮಾಣ ಅಂತ ಕೇಳ್ತಾ ಇದ್ದೇನೆ. ಇದು ಕಾಂಗ್ರೆಸ್ ಮತ್ತು BJP ಸರ್ಕಾರಗಳ ಸ್ವತ್ತಲ್ಲ. ಇದು ಕಟ್ಟಡ ಕಾರ್ಮಿಕರ ಹಣ. ಇದು ಕಟ್ಟಡ ಕಾರ್ಮಿಕರಿಗೆ ಕೊಡ್ಬೇಕಂತ ಹೇಳ್ಬಿಟ್ಟು ಹೈಕೋರ್ಟಿಗೆ ನಾವು ಏನು ಹೋಗಿದ್ವಿ ಸ್ಕಾಲರ್ಶಿಪ್ ಭಾಗವಾಗಿ. ಹೈಕೋರ್ಟ್ 3 ಬಾರಿ ಚೀಮರ್ ಹಾಕಿತ್ತು. ಸಂತೋಷ್ ಲಾಡ್ಗೆ ಬೋರ್ಡಿಗೆ 3 ಸಲ ಚೀಮರ್ ಹಾಕಿದ್ರು ಕೂಡ ನಾವು ಯಾರು ಕೋರ್ಟಲ್ಲಿ ಏನು ಹೆಸರು ಸೂಚನೆ ಮಾಡಿದ್ವಿ ಆ 2 ಹೆಣ್ಮಕ್ಳಿಗೆ ಮಾತ್ರ 60,000 ರೂಪಾಯಿ ಇದನ್ನು ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ಏನು ಹೋರಾಟ ಐತಲ್ಲ ಇಯರಿಂಗ್ ಜುಲೈ 26ನೇ ತಾರೀಕು ಐತೆ. ಜುಲೈ 26ನೇ ತಾರೀಕು ಎಲ್ಲ ಅಂಶಗಳನ್ನು ಕೂಡಿ ಅಂದರೆ ಈಗಿನ BJP ಸರ್ಕಾರದಲ್ಲಿ ಏನು 30,000 ಹಗರಣ, ಈಗ ನಡೆದಂಥ 5,000 ಹಗರಣ, ಎಲ್ಲ ಹಗರಣ ತನಿಖೆ ಆಗ್ಬೇಕಂತ ಹೇಳ್ಬಿಟ್ಟು ನಾವು ಹೈಕೋರ್ಟ್ಗೆ ರಿಟ್ ಹೋಗ್ತಾ ಇದ್ದೀವಿ. ಹಾಗಾಗಿ ಕೂಡಲೇ ಈ ಕಚೇರಿ ಶಿಫ್ಟ್ ಮಾಡಬೇಕು ಮತ್ತು ಹಣ ಸ್ಕಾಲರ್ಶಿಪ್ಪನ್ನು ಕೊಡಬೇಕು, ಮದುವೆ ಸಹಾಯಧನ ಕೊಡಬೇಕು, ಸತ್ತ ಹಣವನ್ನು ಕೊಡಬೇಕು, ಮೆಡಿಕಲ್ ಸಹಾಯಧನ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲಿಯವರು ಕೂಡ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಂತ ತಮಗೆಲ್ಲರಿಗೂ ಒಂದು ನನ್ನ 2 ಮಾತುಗಳು ಮುಗಿಸ್ತಾರೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ. ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಗರದಲ್ಲಿ
ಗುಣಮಟ್ಟದ ಮೂಲಸೌಕರ್ಯಗಳು ತನ್ನಿಮಿತ್ಯ 6 ದಿನಗಳ ಕಾಲ ನಡೆಯುತ್ತಿರುವ ಪ್ರತಿಭಟನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.